ದಲಿತ ಹೋರಾಟಗಾರ ಕನ್ನಮೇಡಿ ಕೃಷ್ಣಮೂರ್ತಿ ಅವರಿಂದ ಅಹೋರಾತ್ರಿ ಧರಣಿ. ಸತತ 8 ದಿನಗಳಿಂದಲೂ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಹಾ ಆದಿಗ ಮೀಸಲಾತಿ ಹೋರಾಟಗಾರರಾದ ಕನ್ನಮೇಡಿ ಕೃಷ್ಣಮೂರ್ತಿ ಕಳೆದ 8 ದಿನಗಳಿಂದಲೂ ತಾಲೂಕು ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಸುಮಾರು 8 ದಿನಗಳಿಂದಲೂ ಹೋರಾಟ ನಡೆಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ನಿನ್ನೆ ಏಕಾಏಕಿ ಕರೆಂಟ್ ಕಟ್ ಮಾಡಿದ್ದು ಕತ್ತಲಲ್ಲಿಯೇ ಪ್ರತಿಭಟನೆ ಅಹೋರಾತ್ರಿ ಧರಣಿ ನಡೆಸಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಪ್ರತಿಭಟನೆಯತ್ತ ನೋಡ್ತಾನೆ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪದವಿ ಪೂರ್ವ ಮೆಟ್ರಿಕ್ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪಕ್ಕದಲ್ಲಿರುವ ಮುಕ್ತಿಧಾಮವನ್ನ ಬದಲಾವಣೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಇನಾಂ ಹಾಗೂ ದರಖಾಸ್ತು ಜಮೀನುಗಳನ್ನು ನೋಂದಣಿ ಮಾಡದೆ ತಡೆ ಹಿಡಿದಿರುವುದರ ಬಗ್ಗೆ ಹಾಗೂ ಬಗರ್ ಹುಕುಂ ಸಾಗುವಳಿ ಅರ್ಜಿಯನ್ನ ಪುನರ್ ಪರಿಶೀಲಿಸಿ ಸಮಿತಿ ಮುಂದೆ ಮಂಡನೆ ಮಾಡುವುದರ ಬಗ್ಗೆ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮಹಾ ಆದಿಗ ಮೀಸಲಾತಿ ಹೋರಾಟ ಸಮಿತಿ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇನ್ನು 8 ದಿನದಿಂದಲೂ ಪ್ರತಿಭಟನೆ ನಡೆಸ್ತಾ ಇದ್ದು ನಮಗೆ ಆಗ್ತಾ ಇರೋ ಅನ್ಯಾಯ ಸರಿಪಡಿಸುವವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯಲ್ಲ ಎಂದು ಕನ್ನಮೇಡಿ ಕೃಷ್ಣಮೂರ್ತಿ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಮುಷ್ಕರ ನಡೆಸ್ತಾ ಇದ್ದು ಕರೆಂಟ್ ಕಟ್ ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಬಂಧುಗಳೇ, ನಾನು ದಿನಾಂಕ 3/3/2025 ತಾಲೂಕು ಕಚೇರಿ ಮುಂಭಾಗದಲ್ಲಿ 4 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಧರಣಿಯನ್ನು ಮಾಡ್ತಾ ಇದ್ದೀನಿ. 1ನೇ ಬೇಡಿಕೆ ಮುಕ್ತಿಧಾಮ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. 2ನೇ ಬೇಡಿಕೆ ಬಂದ್ಬಿಟ್ಟು ಕಾನೂನಿನ ಸರ ನಂಬರ್ 131 ಹಾಗೂ 4ರ ಜಮೀನಲ್ಲಿರ್ತಕ್ಕಂಥ ಕಲಾಪವನ್ನು ತನಿಖೆ ಮಾಡಬೇಕಂತೇಳಿ. 3ನೇದು ಎಸ್ ಜಮೀನುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ತಡೀರಿ ಅಂತೇಳಿ. 4ನೇದು ನಮೂನೆ 52 ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಮುಕ್ತಿಧಾಮ ವಿಚಾರದಲ್ಲಿ 1500 ಜನ ವಿದ್ಯಾರ್ಥಿಗಳು ಪದವಿ ಪೂರ್ವ ಮತ್ತು ಪದವಿ ನಂತರನ ವಿದ್ಯಾರ್ಥಿಗಳು ಎಲ್ಲ ಯಾಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಹೆಣ ಸುಡುವಂಥ ಜಾಗದಲ್ಲಿ ಆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು, ಹೆಣ ಸುಡುವಂಥ ಜಾಗದಲ್ಲಿ ಆ ಮಕ್ಕಳ ಊಟವನ್ನು ಮಾಡಬೇಕು, ಮತ್ತು ಹೆಣ ಸುಡುವಂಥ ಜಾಗದಲ್ಲಿ ಬದುಕನ್ನು ಕಟ್ಕೋಬೇಕು, ಹೆಣ ಸುಡುವಂಥ ಜಾಗದಲ್ಲಿ ನಿದ್ರೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಆ ಮಕ್ಕಳಿಗೆ ಯಾಕೆ ಶಾಪ ಆಗ್ತಾಯಿದ್ರೆ, ಶತಶತಮಾನಗಳಿಂದ ನಾವು ಶಾಪಕ್ಕೆ ಒಳಗಾಗಿದ್ದೀವಿ. ನಾವು ಎಲ್ಲ ರೀತಿಯ ಜಾತ್ಯತೆಯನ್ನು ಅನುಭವಿಸಿದ್ದೀವಿ, ಆ ಅಸ್ಪೃಶ್ಯತೆ ಅನುಭವಿಸಿದ್ದೀವಿ. ನಮ್ಮ ಮಕ್ಕಳಿಗೆ ಆಗ ನೋವು ಅಂತಕ್ಕಂಥದ್ದು ನನ್ನ ನಿಲುವು. ದಯಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮುಕ್ತಿಧಾಮನ ಬದಲಾವಣೆ ಹೋದರೆ ಮತ್ತೆ ಕೂಡ ರಸ್ತೆ ಚಳವಳಿ ಮಾಡಿಕೊಂಡು ರಸ್ತೆಯಲ್ಲೇ ಶಾಮಿಯಾನ ಹಾಕಿ ಬೇರೆ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನು ಇವತ್ತು ಯಾವ ರೀತಿಯ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಸರ್? ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನು ನಾನು ಮಾಡ್ತಾಯಿದ್ದೀನಿ ಸರ್. ಇಲ್ಲೇ ತಾಲೂಕು ಕಚೇರಿ ಆವರಣದಲ್ಲಿ ಇಡೀ ನೈಟು ನಾನು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಮೇಲ್ಕಂಡ 4 ಬೇಡಿಕೆಗಳನ್ನು ಈಡೇರಿಸೋವರೆಗೂ ನಾನು ಬೇಡಿಕೆಗಳನ್ನು ಒಂದು ಇದರಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀನಿ ಸರ್. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.